ಎಲ್ರಿಗೂ ನಮಸ್ಕಾರ. ಇವತ್ತಿನ ವಾರ್ತೆಗೆ ನೋಡುವ ಪ್ರವಾಸೋದ್ಯಮ ಅಭಿವೃದ್ಧಿಯಾಗಬೇಕಾದರೆ ಎಲೆ ಮೇರೆ ಕಾಯಿಲೆಗಳು ತಿರುತ್ತಿರುವ ಪ್ರವಾಸ ತಾಣಗಳನ್ನು ಗುರುತಿಸಿಕೊಳ್ಳೋ ಕೆಲಸವಾಗಬೇಕು. ಬೆಂಗಳೂರಿನಲ್ಲಿ ನೋಡಬಹುದಾದ ದೇವಾಲಯವೆಂದರೆ ಇಸ್ಕಾನ್ ಒಂದೇ ಎಂದು ಭಾವಿಸಲಾಗಿದೆ. ಆದರೆ ರಾಗಿಗುಡ್ಡ, ಆಂಜನೇಯ ಸ್ವಾಮಿ, ಬನಶಂಕರಿ ಸೇರಿ ಅನೇಕ ಅದ್ಭುತ ಐತಿಹಾಸಿಕ ದೇವಾಲಯಗಳಿವೆ. ಚಿಕ್ಕಮಗಳೂರು, ಮಡಿಕೇರಿಯಲ್ಲಿನ ರೆಸಾರ್ಟ್, ಹೋಮ್ ಸ್ಟೇಗಳನ್ನು ನಡೆಸುವವರೇ ಒಂದಷ್ಟು ತಾಣಗಳನ್ನು ಗುರುತಿಸಿ ಪ್ರವಾಸಿಗಳಿಗೆ ನಯನಮೋಹನ ದೃಶ್ಯವನ್ನು ವೀಕ್ಷಿಸಲು ಅನುವು ಮಾಡಿದ್ದಾರೆ. ಇಂಥ ಕೆಲಸಗಳು ಸರ್ಕಾರದಿಂದಲೇ ನಡೆಯಬೇಕು. ಇದಕ್ಕಾಗಿ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಒಂದಷ್ಟು ನೌಕರರುಗಳನ್ನು ನಿಯೋಜಿಸಿ ರಾಜ್ಯದಲ್ಲಿರುವ ಅನನ್ಯ ತಾಣಗಳನ್ನು ಗುರುತಿಸಿ ಅಭಿವೃದ್ಧಿಸಿಕೊಳ್ಳುವ ಕಾರ್ಯವಾಗಬೇಕು. ಎಲ್ಲರ ಬಳಿಯೂ ಕಾರು, ಬೈಕ್ಗಳಿರುವುದಿಲ್ಲ. ಎಲ್ಲಾದರೂ ಹೋಗಬೇಕಾದರೆ ಬಹುತೇಕ ಮಂದಿ ಬಸ್, ರೈಲುಗಳನ್ನೇ ಹೆಚ್ಚಾಗಿ ಅವಲಂಬಿಸಬೇಕು. ಮೈಸೂರಿನಿಂದ ಉತ್ತರ ಕನ್ನಡಕ್ಕೆ ಬಸ್ಸಿನಲ್ಲಿ ಹೋಗಿಬಿಡುತ್ತೇವೆ. ಆದರೆ ಅಲ್ಲಿರುವ ಪ್ರವಾಸ ತಾಣಗಳನ್ನು ವೀಕ್ಷಿಸಬೇಕಾದರೆ ಯಾವ ಮಾರ್ಗದಲ್ಲಿ ಯಾವ ಬಸ್ ಹಿಡಿಯಬೇಕೆಂಬುದು ಗೊಂದಲಕ್ಕೀಡಾಗುವುದು ಸಹಜ. ಇದರ ನಿರ್ವಹಣೆಗೆ ಪ್ರತಿ ಜಿಲ್ಲೆಯಲ್ಲೂ ಸಮೀಪವಿರುವ ಒಂದೊಂದು ಪ್ರವಾಸಿ ತಾಣಗಳನ್ನು ಗುರುತಿಸಿ ಅಲ್ಲಿಗೆಲ್ಲ ಪ್ರವಾಸಿಗರನ್ನು ಕರೆದೊಯ್ಯಲು ಪ್ರವಾಸಿ ಸಾರಿಗೆ ಸಂಪರ್ಕ ಕಲ್ಪಿಸುವುದರ ಜೊತೆಗೆ ಮತ್ತೆ ತಾವಿದ್ದ ಜಾಗಕ್ಕೆ ತರುವ ವ್ಯವಸ್ಥೆ ಮಾಡಬೇಕು. ಇದಕ್ಕೆ ಸಮರ್ಪಕ ಬೆಲೆ ನಿಗದಿದಂತಾಯಿತು. ಅದಲ್ಲದೆ ಪ್ರತಿ ಜಿಲ್ಲೆಯಿಂದ ನೇರ ಬಸ್ಸಿನ ಸಂಪರ್ಕ ಕಲ್ಪಿಸಿದರೆ ಪ್ರವಾಸಿಗರ ಸಂಖ್ಯೆ ಇಮ್ಮಡಿಯಾಗುತ್ತದೆ. ನಾವು ಎಲ್ಲಿಗಾದರೂ ಪ್ರವಾಸ ಕೈಗೊಳ್ಳುವ ಮೊದಲು ಅಲ್ಲಿಗೆ ರಸ್ತೆ ಸರಿ ಇದೆಯೇ, ಉಳಿದುಕೊಳ್ಳಲು ಪ್ರಶ್ನೆ ಇದೆಯೇ, ಅಲ್ಲಿ ಊಟ, ತಿಂಡಿ, ನೀರಿನ ವ್ಯವಸ್ಥೆ ಹೇಗಿದೆ, ಎಲ್ಲಕ್ಕಿಂತ ಮುನ್ನ ಶೌಚಾಲಯದ ವ್ಯವಸ್ಥೆ ಹೇಗಿದೆ ಎಂಬುದರ ಸಂಪೂರ್ಣ ಮಾಹಿತಿಗಳನ್ನು ತಿಳಿದು ಅಲ್ಲಿಗೆ ಧಾವಿಸುತ್ತೇವೆ. ಮೂಲ ಸೌಕರ್ಯಗಳು ಇಲ್ಲವೆಂದರೆ ಕಷ್ಟಪಟ್ಟು ದುಡಿದ ಹಣ ವ್ಯಯಿಸಿ ಪ್ರಯಾಸದ ಪ್ರಮಾಣಕ್ಕೆ ಯಾರೊಬ್ಬ ಇಚ್ಛಿಸುವರೋ ಹಾಗೆಯೇ ರಾಜ್ಯದ ಎಷ್ಟೋ ಪ್ರವಾಸಿ ತಾಣಗಳು ಪ್ರವಾಸಿಗರ ಕೊರತೆಯಿಂದ ಮೂಲೆಗುಂಪಾಗಿವೆ. ಹೀಗಾದರೆ ಪ್ರವಾಸೋದ್ಯಮ ನೆಲಕಚ್ಚಿದರೆ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುವ ಹಣದಿಂದ ಗುಂಡಿಗಳ ನಡುವೆ ಮುಚ್ಚಿ ಹೋಗುತ್ತಿರುವ ದಾರಿ, ಕಾಣದಂತಿರುವ ರಸ್ತೆಗಳೆಂದು ದಾರಿ ತೋರಿಸಿ ಎಲ್ಲ ಪ್ರವಾಸಿ ತಾಣಗಳನ್ನು ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸುವ ಮೂಲಕ ಪ್ಲಾಸ್ಟಿಕ್ ನೀರಿನ ಬಾಟಲಿ ಬಳಕೆಯನ್ನು ನಿಯಂತ್ರಿಸಿ ಪ್ರವಾಸಿ ತಾಣಗಳ ಸಮೀಪವೇ ಸರ್ಕಾರದಿಂದಲೇ ಕಡಿಮೆ ದುಡ್ಡಿನಲ್ಲಿ ವ್ಯವಸ್ಥೆ ಕಲ್ಪಿಸಲು ಪ್ರಾರಂಭಿಸಬೇಕು. ಕೇರಳದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹಿನ್ನೀರಿನ ಬಳಕೆ ಮಾಡಿದರಂತೆ ರಾಜ್ಯದಲ್ಲಿರುವ ನದಿಗಳನ್ನು ಬಳಸಿಕೊಂಡು ಹಿನ್ನೀರಿನ ಪ್ರವಾಸೋದ್ಯಮಕ್ಕೆ ಅನುವು ಮಾಡಬೇಕು. ಅದಲ್ಲದೆ ಆಗಾಗ್ಗೆ ಆಹಾರ ಮೇಳ, ಉತ್ಸವಗಳನ್ನು ಆಯೋಜಿಸುವುದರ ಮೂಲಕ ಪ್ರವಾಸಿಗರನ್ನು ಆಕರ್ಷಿಸಬೇಕು. ಇಲಾಖೆಯಿಂದ ಪ್ಯಾಕೇಜ್ ಟೂರ್ ಪ್ರಾಯೋಜಿಸಬೇಕು. ಇದು ಪ್ರವಾಸಿಗರ ಕರ್ತವ್ಯವಾದರೂ ಅದರ ನಿರ್ವಹಣೆ ಸರ್ಕಾರದ್ದೇ. ಜಲಪಾತಗಳು, ಬಿಲ್ಗುಚ್ಚು ಸೇರಿದಂತೆ ಬಹುತೇಕ ಪ್ರವಾಸಿ ತಾಣಗಳನ್ನು ಪ್ರವಾಸಿಗರನ್ನು ಶಿಸ್ತುಬದ್ಧವಾಗಿ ನಡೆದುಕೊಳ್ಳುವುದಿಲ್ಲ. ಅಲ್ಲಲ್ಲಿ ತ್ಯಾಜ್ಯವೆಲ್ಲ ಬಿಸಾಡುತ್ತಾರೆ. ವಿದೇಶಿ ಪ್ರವಾಸಿಗರೊಂದಿಗೆ ಅನುಚಿತವಾಗಿ ವರ್ತಿಸುತ್ತಾರೆ. ಇದಕ್ಕೆಲ್ಲ ಕಡಿವಾಣ ಹಾಕುವಂಥ ಕೆಲಸ ಅತಿ ತುರ್ತಾಗಿ ಆಗಬೇಕು. ಸರ್ಕಾರ ಇಂಥ ಕಾರ್ಯಗಳಿಗೆ ಗಮನ ಹರಿಸಬೇಕು ಎಂದು ಹೇಳಲಾಗಿದೆ. ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.